ಇವತ್ತು ನಾನು ಅರ್ಧ ಗಂಟೆಯೊಳಗೆ ಹೇಗೆ ಈಸಿಯಾಗಿ ಮಿಲ್ಲೆಟ್ ಇಂದ ರವಾ ಇಡ್ಲಿ ಮಾಡೋದು ಅಂತ ತೋರಿಸ್ತೀನಿ. ಯಾವುದೇ ಮಿಲ್ಲೆಟ್ ಉಪಯೋಗಿಸಕ್ ಮುಂಚೆ ಫಸ್ಟ್ ಅದನ್ನ 6ರಿಂದ 8 ಗಂಟೆಗಳವರೆಗೂ ನೆನೆಸಿಡಬೇಕು. ಮಿಲ್ಲೆಟ್ಸ್ನ ಡೈಲಿ ಕನ್ಸ್ಯೂಮ್ ಮಾಡಬೇಕು. ಆದರೆ ಟೈಮ್ ಇಲ್ಲ ಅನ್ನೋರಿಗೆ ಹೆಲ್ತ್ ಫುಡ್ಸ್ ಬೈ ಸಾವಿತ್ರ ಅವರೇ ಮಿಲ್ಲೆಟ್ಸ್ನ ನೆನೆಸಿಟ್ಟು ಮೊಳಕೆ ಕಟ್ಟಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಆಗಿ ಮಾರ್ತಿದ್ದಾರೆ. ನಾನಿವತ್ತು ಅವ್ರ ಬ್ರ್ಯಾಂಡಿಂದ ಬರಗು ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು ಬಾಂಡಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ, ಗೋಡಂಬಿ, ಹಿಂಗು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ರವೆನೂ ಹಾಕಿ ರೋಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ಬರಗು ಹಿಟ್ಟನ್ನು ಹಾಕೋಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ತುರಿದಿರುವಂತಹ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಟು 15 ನಿಮಿಷ ಹಾಕಿ ಬಿಡಬೇಕು. ಅದಾದ್ಮೇಲೆ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಸ್ ಅಲ್ಲಿ ಹಾಕಿ ಸ್ಟೀಮ್ ಮಾಡ್ಕೋಬೇಕು. 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು, ಬಿಸಿ ಬಿಸಿ ಆದ ಮಿಲ್ಲೆಟ್ ರವಾ ಇಡ್ಲಿ ರೆಡಿ. ಈ ರೀತಿ ಮಿಲ್ಲೆಟ್ಸ್ ನ ಉಪಯೋಗಿಸೋದ್ರಿಂದ ಶುಗರ್ ಕಂಟ್ರೋಲ್ ಹಾಗೂ ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ.